ಮೊದಲನೇ ಪ್ರಶ್ನೆ, ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಏಕೆ ಅವಶ್ಯಕತೆ ಅಂತಕ್ಕಂಥದ್ದು ಪ್ರಶ್ನೆ ನೋಡ್ತೀವಿ ಇಲ್ಲಿ. ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಅವಶ್ಯಕತೆ ಏಕೆ ಅಂತಕ್ಕಂಥದ್ದು ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಮನಃಶಾಸ್ತ್ರ ಜ್ಞಾನವನ್ನ ಸಮೃದ್ಧಗೊಳಿಸಲು ಸಹಾಯ ಮಾಡುತ್ತದೆ, ಶಾಲಾ ಸನ್ನಿವೇಶವನ್ನ ಉತ್ತಮಪಡಿಸಲು ಸಹಾಯ ಮಾಡುತ್ತದೆ, ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯ ಮಾಡುತ್ತದೆ, ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನೇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಶಿಕ್ಷಕರಿಗೆ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಏಕೆ ಅವಶ್ಯಕ ಅಂದ್ರೆ ಮಕ್ಕಳ ಕಲಿಕೆಯ ಮಟ್ಟವನ್ನ ಅರ್ಥ ಮಾಡಿಕೊಳ್ಳಲು ಈ ಒಂದು ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಅವಶ್ಯಕತೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಅಂದ್ರೆ ಬೋಧನಾ ವಿಧಾನವನ್ನ ಆಯ್ಕೆ ಮಾಡಲು ಕೂಡ ಏನದಂದ್ರೆ ಈ ಒಂದು ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಅವಶ್ಯಕತೆ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮಕ್ಕಳ ವೈಯಕ್ತಿಕ ವ್ಯತ್ಯಾಸವನ್ನು ಗುರುತಿಸಲು ಸಹ ಈ ಒಂದು ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಅವಶ್ಯಕವಾಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮಕ್ಕಳ ಒಂದು ವೈಯಕ್ತಿಕ ವ್ಯತ್ಯಾಸಗಳನ್ನ ಗುರುತಿಸಲು ಕೂಡ ಏನದಂದ್ರ ಈ ಒಂದು ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಅವಶ್ಯಕವಾಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಅದೇ ರೀತಿಯಾಗಿ ಬುದ್ಧಿಮಟ್ಟದ ಅನುಗುಣವಾಗಿ ಬೋಧಿಸಲು ಏನದಂದ್ರ ಈ ಒಂದು ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಅವಶ್ಯಕವಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಆಯ್ಕೆ ನಂಬರ್ 4ನೇ ನೋಡ್ತೀವಿ. ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನ ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಈ ಒಂದು ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಏನದಂದ್ರ ಸಹಾಯ ಮಾಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನೇದು. ನೆಕ್ಸ್ಟ್, ಮಗುವಿನ ವಿಕಾಸವನ್ನ ಪ್ರಭಾವಿಸದ ಒಂದು ಅಂಶ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಪ್ರಶ್ನೆ ಇನ್ನೊಂದು ಬಾರಿ ಗಮನಿಸಬೇಕು. ಮಗುವಿನ ವಿಕಾಸವನ್ನ ಪ್ರಭಾವಿಸದ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಪ್ರಭಾವಿಸದ ಒಂದು ಅಂಶ ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡ್ತೀವಿ. ಅನುವಂಶೀಯತೆ, ಪರಿಸರ, ಬೆಳವಣಿಗೆ ಮತ್ತು ಸಾಧನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸಾಧನೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಪ್ರಶ್ನೆ ಕೇಳಿದ್ದು ಮಗುವಿನ ವಿಕಾಸವನ್ನ ಪ್ರಭಾವಿಸದ ಒಂದು ಅಂಶ ಅಂದಾಗ ಸಾಧನೆ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮಗುವಿನ ಬೆಳವಣಿಗೆ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಏನಾದರೂ ಪ್ರಶ್ನೆಯನ್ನ ಕೇಳಿದಾಗ ಒಂದು ಅಂಶ ಕೇಳಿದಾಗ ಏನಂದ್ರೆ ಇಲ್ಲಿ ಅನುವಂಶೀಯ ಆಗ್ತಕ್ಕಂಥದ್ದು ನೋಡ್ತೀವಿ. ಏಕೆಂದ್ರೆ ಅನುವಂಶೀಯತೆ ಅಂದ್ರ ಎತ್ತರ ಆಗಿರ್ಬೋದು, ತೂಕ ಆಗಿರ್ಬೋದು, ಚರ್ಮದ ಬಣ್ಣ ಆಗಿರ್ಬೋದು, ಮಗುವಿಂದು ಕಣ್ಣಿನ ಬಣ್ಣ ಆಗಿರ್ಬೋದು, ದೇಹದ ಆಕಾರ ಆಗಿರ್ಬೋದು, ಇವುಗಳೇನಂದ್ರ ಜೀನ್ಸ್ ಮೂಲಕ ಬರ್ತವೆ ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಶೇಕಡದಲ್ಲಿ ಹೇಳ್ಬೇಕಾದ್ರೆ 60ರಿಂದ 65% ಏನಂದ್ರ ದೈಹಿಕ ವಿಕಾಸ ಏನಂದ್ರ ಹೆಚ್ಚು ಪ್ರಮಾಣದ ಅನುವಂಶೀಯತೆಯಿಂದ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನಾದರೂ ಒಂದು ವೇಳೆ ಏನಾದರೂ ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀಳ್ತಕ್ಕಂಥ ಒಂದು ಅಂಶ ಅಂತ ಕೇಳಿದಾಗ ಸರಿಯಾದ ಉತ್ತರ ಅನುವಂಶೀಯತೆ ಆಗ್ತಕ್ಕಂಥದ್ದು ನೋಡ್ತೀವಿ. ಆದರೆ ಅನುವಂಶೀಯತೆ ಮತ್ತು ಪರಿಸರ ಕೊಟ್ರೆ ಪರಿಸರ ಕೂಡ ಪರಿಸರ ಅಂದ್ರ ಮನೆ ಆಗಿರ್ಬೋದು, ಶಾಲೆ, ಸಮಾಜದ ಸಂಸ್ಕೃತಿ, ಇದರಿಂದ ಮಗುವಿನ ದೈಹಿಕ ಮತ್ತು ಬುದ್ಧಿವಂತಿಕೆ, ಭಾವನಾತ್ಮಕ ಮತ್ತು ಸಾಮಾಜಿಕ ವಿಕಾಸಕ್ಕೆ ಏನದಂದ್ರ ಬಹಳಷ್ಟು ದೊಡ್ಡ ಕಾರಣವನ್ನ ಆಗ್ತಕ್ಕಂಥ ನೋಡ್ತೀವಿ ಪರಿಸರ. ಹಾಗಾಗಿ ಏನದಂದ್ರ ಮಗುವಿನ ವಿಕಾಸವನ್ನ ಪ್ರಭಾವಿಸಿದ ಅಂಶ ಅಂತ ಹೇಳಿ ಕೇಳಿದಾಗ ಸಾಧನೆ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಅನುವಂಶೀಯತೆ ಮತ್ತು ಪರಿಸರ ಆಗ್ತಕ್ಕಂಥವು ನೋಡ್ತೀವಿ. ಹಾಗಾಗಿ ಇಲ್ಲಿ ಪ್ರಶ್ನೆ ಯಾವ್ದು ಸರಿ ಆಗ್ತದೆ ಅಂದ್ರೆ ಈ ಪ್ರಶ್ನೆಗೆ ಆಯ್ಕೆ ನಂಬರ್ 4ನೇದು ಸರಿ ಆಗ್ತಕ್ಕಂಥದ್ದು ನೋಡ್ತೀವಿ. ಮಗುವಿನ ವಿಕಾಸವನ್ನ ಪ್ರಭಾವಿಸದ ಅಂಶ ಅಂದಾಗ ಸಾಧನೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು ಅಂತಕ್ಕಂಥದ್ದು ಪ್ರಶ್ನೆ. ಮೊದಲಿಗೆ ಸಾಮಾಜೀಕರಣ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಸಾಮಾಜೀಕರಣ ಅಂದ್ರೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನೇ ಕಲಿಯುವುದಕ್ಕೆ ಏನಂತ ಹೇಳಿ ಕರೀತಾರೆ ಅಂದ್ರೆ ಸಾಮಾಜೀಕರಣ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು. ಶಾಲೆ ಅಂತಕ್ಕಂಥದ್ದು ಸಾಮಾಜೀಕರಣದ ಒಂದು ಪ್ರಮುಖ ಸಂಸ್ಥೆ. ಅಂದ್ರೆ ಏನಂದ್ರ ಮಕ್ಕಳು ಮನೆಯಿಂದ ಹೊರಗೆ ಬಂದ ಏನದಂದ್ರ ಮೊದಲ ಬಾರಿಗೆ ಸಮಾಜ ಹೇಗಿದೆ ಅದರ ಬಗ್ಗೆ ತಿಳಿದುಕೊಳ್ತಕ್ಕಂಥ ಒಂದು ಸ್ಥಳ ಯಾವ್ದಾದ್ರು ಇದ್ರೆ ಅದಕ್ಕೆ ಶಾಲೆ ಅಂತ ಹೇಳಿ ಕರಿಬಹುದು ನಾವು. ಹಾಗಾಗಿನೇ ಶಾಲೆಯನ್ನ ಏನಂತೇಳಿ ಕರೀತಾರಂದ್ರ ಸಾಮಾಜೀಕರಣದ ಒಂದು ಪ್ರಮುಖ ಸಂಸ್ಥೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಆಯ್ಕೆಗಳನ್ನು ನೋಡ್ತೀವಿ. ವಿದ್ಯಾರ್ಥಿಗಳ ಜೀವನ ಕೌಶಲ್ಯವನ್ನು ಬೋಧಿಸುತ್ತದೆ, ವಿಷಯ ಜ್ಞಾನವನ್ನು ವರ್ಗಾಯಿಸಲು ಸಹಾಯ ಮಾಡುತ್ತದೆ, ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯವನ್ನು ಒದಗಿಸುತ್ತದೆ, ತಮ್ಮ ಕಲಿಕಾರ್ಥಿಗಳನ್ನಾಗಿ
ಮಾಡಲು ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 3ನೇದು. ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯವನ್ನ ಒದಗಿಸುತ್ತದೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪರಸ್ಪರ ಮಾತಾಡುವುದು, ಕೇಳುವುದು, ಕೆಲಸ ಮಾಡುವುದು, ಒಬ್ಬರಿಗೊಬ್ಬರು ಸಹಕರಿಸುವುದು, ಪ್ರಕ್ರಿಯೆ ನೀಡುವುದು ಏನದಂದ್ರೆ ಅಂತರ್ಕ್ರಿಯೆಯಲ್ಲಿ ಬರ್ತಕ್ಕಂಥ ನೋಡ್ತೀವಿ. ಸೊ ಹಾಗಾಗಿ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳು ಒದಗಿಸುತ್ತದೆ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥ ನೋಡ್ತೀವಿ. ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು ಅಂದಾಗ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನ ಒದಗಿಸುತ್ತದೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥ ನೋಡ್ತೀವಿ. ನೆಕ್ಸ್ಟ್ ಅದೇ ರೀತಿಯ ಪ್ರಶ್ನೆ ನೋಡ್ತೀವಿ. ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ. ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಸಾಮಾಜಿಕ ಬೆಳವಣಿಗೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಮಗು ಮೊದಲಿಗೆ ಏನದಂದ್ರ ಕುಟುಂಬದಲ್ಲಿ ಮಾತ್ರ ಇರ್ತಕ್ಕಂಥದ್ದು ನೋಡ್ತೀವಿ. ಅಲ್ಲಿ ಸಾಮಾಜಿಕ ವರ್ತನೆಯನ್ನು ಕಲಿತಕ್ಕಂಥದ್ದು ನೋಡ್ತೀವಿ. ಮಾತನಾಡ್ತಕ್ಕಂಥದ್ದಾಗಿರ್ಬೋದು, ನಡೆದುಕೊಳ್ತಕ್ಕಂಥದ್ದಾಗಿರ್ಬೋದು, ಗೌರವ ಕೊಡ್ತಕ್ಕಂಥದ್ದಾಗಿರ್ಬೋದು, ಮನೆಯ ಕೆಲವು ನಿಯಮಗಳನ್ನ ಕಲಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮಗು ನಂತರ ಏನದಂದ್ರ ಮಗು ಶಾಲೆಯಿಂದ ಅಂದ್ರೆ ಮಗು ಕುಟುಂಬದಿಂದ ಮಗು ಏನಂದ್ರೆ ಶಾಲೆಗೆ ಬರ್ತಕ್ಕಂಥ ನೋಡ್ತೀವಿ. ಶಾಲೆಯಲ್ಲಿ ಆಟದ ಮೈದಾನಕ್ಕೆ ಆಗಿರ್ಬೋದು ಹೋಗ್ತಕ್ಕಂಥದ್ದಾಗಿರ್ಬೋದು, ಸ್ನೇಹಿತರ ಬಳಿ ಹೋಗ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ಸ್ನೇಹಿತರೊಂದಿಗೆ ಬೆರೆತು ಮಾತಾಡ್ತಕ್ಕಂಥದ್ದಾಗಿರ್ಬೋದು, ಜೊತೆಯಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಜೊತೆಯಾಗಿ ಆಟವನ್ನ ಆಡ್ತಕ್ಕಂಥದ್ದಾಗಿರ್ಬೋದು ಕಲಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಇದನ್ನೇನಂತೇಳಿ ಕರೀತಾರಂದ್ರ ಸಾಮಾಜಿಕ ಬೆಳವಣಿಗೆ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಆಯ್ಕೆಗಳನ್ನು ನೋಡ್ತೀವಿ. ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು ಅಂತಕ್ಕಂಥದ್ದು. ಎಲ್ಲ ಶಾಲಾ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಕಾಳಜಿಯನ್ನು ತೋರುವುದು. ತಾರ್ಕಿಕವಾಗಿ ಮತ್ತು ಬೌದ್ಧಿಕವಾಗಿ ಆಲೋಚಿಸುವ ಸಾಮರ್ಥ್ಯವನ್ನ ಅಂತಕ್ಕಂಥದ್ದು. ಆಸಕ್ತಿ ಒಂದು ವಿಷಯವನ್ನ ಕಲಿಯುವಲ್ಲಿ ವಿಸ್ತರಿಸಲ್ಪಟ್ಟ ಅವಧಾನದ ವ್ಯಾಪ್ತಿ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸಾಮಾಜಿಕ ಬೆಳವಣಿಗೆ ಅಂದ್ರೆ ಈಗಾಗಲೇ ಹೇಳಿದಂತೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 1ನೇದು. ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನಲ್ಲಿ ಕ್ರಿಯಾಶೀಲ ಸದಸ್ಯನಾಗುವುದು ಅಂತಕ್ಕಂಥದ್ದು. ಅಂದ್ರೆ ಮಗು ಮೊದಲಿಗೆ ಕುಟುಂಬದಲ್ಲಿ ಮಾತ್ರ ಇರತಕ್ಕಂಥ ನೋಡ್ತೀವಿ. ಇಲ್ಲಿ ಕೇವಲ ಸಾಮಾಜಿಕ ವರ್ತನೆಯನ್ನ ಕಲಿತಕ್ಕಂಥ ನೋಡ್ತೀವಿ. ಅಂದ್ರೆ ಮಾತನಾಡುವುದು, ನಡೆದುಕೊಳ್ತಕ್ಕಂಥದ್ದು, ಗೌರವವನ್ನು ಕೊಡ್ತಕ್ಕಂಥದ್ದು, ಮನೆಯ ಕೆಲವು ನಿಯಮಗಳನ್ನ ಕಲಿತಕ್ಕಂಥ ನೋಡ್ತೀವಿ. ನಂತರ ಮಗು ಶಾಲೆಗೆ ಬಂದಾಗ ಏನದ ಅಂದ್ರೆ ಅಲ್ಲಿ ಸ್ನೇಹಿತರ ಜೊತೆ ಆಟ ಆಡ್ತಕ್ಕಂಥದ್ದಾಗಿರ್ಬೋದು, ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಕಲಿತಕ್ಕಂಥದ್ದಾಗಿರ್ಬೋದು ಏನಂದ್ರೆ ಇಲ್ಲಿ ಕಲಿತಾ ಬರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 1ನೇದು. ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನಲ್ಲಿ ಕ್ರಿಯಾಶೀಲ ಸದಸ್ಯನಾಗುವುದನ್ನ ಏನಂತ ಹೇಳಿ ಕರೀತಾರೆ ಅಂದ್ರೆ ಇದಕ್ಕೆ ಸಾಮಾಜಿಕ ಬೆಳವಣಿಗೆ ಸೂಚಕ ಅಂದಾಗ ಆಯ್ಕೆ ನಂಬರ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ. ಕಲಿಕೆಯ ಮೌಲ್ಯಮಾಪನದಲ್ಲಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಮುಖ್ಯ ಕೇಂದ್ರಿತ ಅಂಶ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಮೊದಲಿಗೆ ಕಲಿಕೆಯ ಮೌಲ್ಯಮಾಪನ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಮಗು ಏನನ್ನ ಕಲಿತಿದೆ, ಎಷ್ಟು ಅರ್ಥವನ್ನ ಮಾಡಿಕೊಂಡಿದೆ, ಇನ್ನು ಅದು ಏನನ್ನ ಕಲಿಯಬೇಕು, ಇದನ್ನ ಗುರುತಿಸ್ತಕ್ಕಂಥದಕ್ಕೆ ಏನಂತೇಳಿ ಕರೀತಾರಂದ್ರ ಕಲಿಕೆಯ ಮೌಲ್ಯಮಾಪನ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಯಾವುದು ಅಂತಕ್ಕಂಥದ್ದಿಲ್ಲಿ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಕಲಿಕೆಯ ಕೌಶಲ್ಯಗಳನ್ನ ಬೆಳೆಸುವುದು, ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನ ಕಂಡುಕೊಳ್ಳುವುದು, ವಿದ್ಯಾರ್ಥಿಗಳನ್ನ ಆಗಾಗ ಮೌಲ್ಯಮಾಪನವನ್ನ ಮಾಡುವುದು, ಓದಿನ ಹವ್ಯಾಸಗಳನ್ನ ಬೆಳೆಸುವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಯ್ಕೆ ನಂಬರ್ 2ನೇದು. ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನ ಕಂಡುಕೊಳ್ಳುವುದು ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಕಲಿಕೆಯ ಮೌಲ್ಯಮಾಪನದ ಮುಖ್ಯ ಕೇಂದ್ರಿತ ಅಂಶ ಇರತಕ್ಕಂಥದ್ದು ಕಲಿತಿರ್ತಕ್ಕಂಥದ್ದು ಏನನ್ನ ಅದು ಕಲಿತಿದೆ, ಇದನ್ನ ಗುರುತಿಸ್ತಕ್ಕಂಥದಕ್ಕೆ ಏನಂತ ಕರೀತಾರೆ ಕಲಿಕೆಯ ಮೌಲ್ಯಮಾಪನ. ಇಲ್ಲಿ ನೋಡ್ತೀವಿ ಕಲಿವಿನ ಫಲಗಳಲ್ಲಿ ಸಾಧನೆಯನ್ನ ಕಂಡುಕೊಳ್ಳುವುದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ವೈಗಾಟ್ಸ್ಕಿ ಅವರ ಪ್ರಕಾರ ಕಲಿಕೆ ಒಳಗೊಳ್ಳುವ ಒಂದು ಅಂಶ ಅಂತಕ್ಕಂಥದ್ದು ಪ್ರಶ್ನೆ. ವೈಗಾಟ್ಸ್ಕಿ ಅವರ ಪ್ರಕಾರ ಕಲಿಕೆ ಒಳಗೊಳ್ಳುವ ಒಂದು ಅಂಶ. ವೈಗಾಟ್ಸ್ಕಿ ಅವರ ಸಿದ್ಧಾಂತ ಬಂದ್ಬಿಟ್ಟು ಸಾಮಾಜಿಕ ಸಂಸ್ಕೃತಿಯ ಸಿದ್ಧಾಂತ. ಅವರು ಭಾಷೆ ಬಗ್ಗೆ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಸಾಮಾಜಿಕ ಸಂಸ್ಕೃತಿ ಸಿದ್ಧಾಂತದಲ್ಲಿ ಭಾಷೆ ಅಂದ್ರೆ ಕಲಿಕೆಯ ಮುಖ್ಯ ಸಾಧನ. ಮಗು ಏನದಂದ್ರ ಮಾತಾಡಿ ಕೇಳಿ ಚರ್ಚೆ ಮಾಡಿ ಮಕ್ಕಳು ಏನದಂದ್ರ
ಜ್ಞಾನವನ್ನು ಸಂಪಾದಿಸಿಕೊಳ್ತಾರೆ ಅಂತೇಳಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ZPD ಬಗ್ಗೆ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸಮೀಪದ ವಲಯ. ಸ್ವತಃ ಮಾಡಲಾಗದಂತಹ ಕೆಲಸವನ್ನ ಸ್ವಲ್ಪ ಸಹಾಯದೊಡನೆ ಮಾಡಬಹುದು ಅಂತೇಳಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಶಾರ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ ತನಗಿಂತ ಹೆಚ್ಚು ಜ್ಞಾನವನ್ನ ಹೊಂದಿರತಕ್ಕಂಥವರಿಂದ ಸ್ವಲ್ಪ ಸಹಾಯದೊಡತಿರಿಂದ ಅಂದ್ರೆ ಆ ಒಂದು ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಒಂದು ZPD ಯಲ್ಲಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸ್ಕ್ಯಾಫ್ಲೋಡಿಂಗ್ ಅಂದ್ರೆ ನೆರವು ಅಥವಾ ಮಾರ್ಗದರ್ಶನದ ಬಗ್ಗೆ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಮಗು ಸ್ವತಃ ಕಲಿಯದ ವಿಷಯವನ್ನ ಹಂತ ಹಂತವಾಗಿ ಸಣ್ಣ ಸಣ್ಣ ಸಹಾಯವನ್ನ ನೀಡುತ್ತಾ ಕಲಿಸುವುದೇ ಸ್ಕ್ಯಾಫ್ಲೋಡಿಂಗ್ ಅಂತಕ್ಕಂಥದ್ದು. ಉದಾಹರಣೆಯನ್ನು ಕೊಡೋದಾದ್ರೆ, ಮಗು ಒಂದು ಗಣಿತದ ಲೆಕ್ಕವನ್ನ ಬಿಡಿಸುವಾಗ ಶಿಕ್ಷಕರು ಏನಂದ್ರೆ ಸೂಚನೆ ನೀಡುತ್ತಾ ಮಗು ಗಣಿತದ ವಿಷಯವನ್ನ ಅಥವಾ ಗಣಿತದ ಲೆಕ್ಕವನ್ನ ಬಿಡಿಸುವಾಗ ಶಿಕ್ಷಕರು ಸೂಚನೆ ನೀಡುತ್ತಾ ಹಂತ ಹಂತವಾಗಿ ಲೆಕ್ಕವನ್ನ ಕಲಿಸುವುದಕ್ಕೆ ಉದಾಹರಣೆನ ಕೊಡಬಹುದು. ಅದೇ ರೀತಿಯಾಗಿ ಸೋಷಿಯಲ್ ಇಂಟ್ರಾಕ್ಷನ್ ಬಗ್ಗೆ ತಿಳಿಸ್ತಕ್ಕಂಥ ನೋಡ್ತೀವಿ. ಅಂದ್ರೆ ಮಕ್ಕಳು ತನ್ನ ಸ್ನೇಹಿತರು, ಗುರುಗಳ ಜೊತೆ ಆಗಿರ್ಬೋದು, ಅದೇ ರೀತಿಯಾಗಿ ಮಕ್ಕಳು ಶಾಲೆಯಲ್ಲಿ ಮಾತಾಡ್ತಾ ಜೊತೆಗೂಡಿ ಸೇರಿ ಕೆಲಸ ಮಾಡ್ತಾ ಕಲಿತಾರೆ ಅಂತ ಹೇಳಿ ಸೋಷಿಯಲ್ ಇಂಟ್ರಾಕ್ಷನ್ ಬಗ್ಗೆ ಇಲ್ಲಿ ಸಾಮಾಜಿಕ ಸೌಷ್ಠಿಕತೆ ಸಿದ್ಧಾಂತದಲ್ಲಿ ತಿಳಿಸ್ತಕ್ಕಂಥ ನೋಡ್ತೀವಿ. ಹಾಗಾಗಿ ವೈಗಾಟ್ಸ್ಕಿ ಅವರ ಪ್ರಕಾರ ಕಲಿಕೆಯ ಒಳಗೊಳ್ಳುವ ಒಂದು ಅಂಶ ಅಂತಕ್ಕಂಥದ್ದಲ್ಲಿ ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ. ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು, ಮಕ್ಕಳ ವಿಕಾಸದೊಂದಿಗೆ ಮುಂದುವರಿಯುವ ಜ್ಞಾನಾತ್ಮಕ ವಿಕಾಸ, ಪ್ರಯೋಗ ಮೂಲಕ ಸಂಶೋಧನೆ, ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳು ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸಂವಹನವನ್ನ ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ವೈಗಾಟ್ಸ್ಕಿ ಅವರು ಭಾಷೆ ಬಗ್ಗೆ ತಿಳಿಸ್ತಕ್ಕಂಥ ನೋಡ್ತೀವಿ. ಭಾಷೆ ಅಂತಕ್ಕಂಥದ್ದು ಕಲಿಕೆಯ ಮುಖ್ಯ ಸಾಧನ. ಅಲ್ಲಿ ಮಗು ಮಾತಾಡಿ ಕೇಳಿ ಚರ್ಚೆ ಮಾಡಿ ಮಕ್ಕಳು ಜ್ಞಾನವನ್ನ ಸಂಪಾದಿಸಿಕೊಳ್ತಾರೆ ಅಂತೇಳಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸಾಮಾಜಿಕ ಅಂತರ್ಕ್ರಿಯೆಗಳು, ಮಕ್ಕಳು ಏನಂದ್ರೆ ತನ್ನ ಸ್ನೇಹಿತರ ಜೊತೆ, ಗುರುಗಳ ಜೊತೆ ಆಗಿರ್ಬೋದು ಮಾತಾಡ್ತಾ ಕೆಲಸ ಮಾಡ್ತಾ ಕಲಿತಾ ಬರ್ತಾರೆ ಅಂತೇಳಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಂಬರ್ 1ನೇದು ಸಂವಹನವನ್ನ ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ. ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ. ಪ್ರಗತಿಶೀಲ ಶಿಕ್ಷಣ ಇದನ್ನ ಪ್ರೋಗ್ರೆಸಿವ್ ಎಜುಕೇಶನ್ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಪ್ರಗತಿಶೀಲ ಶಿಕ್ಷಣ ಅಂದ್ರೆ ಕೇವಲ ಪಾಠ ಓದುವುದು ಬರೆಯುವುದು ಶಿಕ್ಷಣವಲ್ಲ. ಇಲ್ಲಿ ಮಕ್ಕಳು ಏನಂದ್ರ ಚಟುವಟಿಕೆಯಲ್ಲಿ ಭಾಗವಹಿಸಿ ಸ್ವತಃ ಏನಂದ್ರ ವಿಚಾರ ವಿಮರ್ಶೆ ಮಾಡ್ತಾ ಕಲಿತಕ್ಕಂಥ ನೋಡ್ತೀವಿ. ಉದಾಹರಣೆಗೆ, ಶಿಕ್ಷಕರು ಪ್ರಶ್ನೆಯನ್ನ ಕೇಳಿದಾಗ ಮಕ್ಕಳಲ್ಲಿ ಏನಂದ್ರ ಗುಂಪು ಚರ್ಚೆಯಲ್ಲಿ ಭಾಗವಹಿಸಿ ಆಲೋಚನೆಯನ್ನ ಮಾಡಿ ಮಕ್ಕಳು ಏನಂದ್ರೆ ಇಲ್ಲಿ ಉತ್ತರವನ್ನ ಕಂಡುಕೊಳ್ತಕ್ಕಂಥ ನೋಡ್ತೀವಿ. ಇಲ್ಲಿ ಶಿಕ್ಷಕರು ಕೇವಲ ಏನಂದ್ರೆ ಇಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ನೋಡ್ತೀವಿ. ಇಲ್ಲಿ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನ ಒದಗಿಸ್ತಕ್ಕಂಥದ್ದಾಗಿರ್ಬೋದು, ಕಲಿಕೆಗೆ ಅನುವನ್ನ ಮಾಡಿಕೊಳ್ತಕ್ಕಂಥದ್ದಾಗಿರ್ಬೋದು. ಇಲ್ಲಿ ಟೀಚರ್ ಏನಂದ್ರ ಫೆಸಿಲಿಟೇಟರ್ ಆಗಿರ್ತಕ್ಕಂಥ ನೋಡ್ತೀವಿ. ಇದೊಂದು ವಿದ್ಯಾರ್ಥಿ ಕೇಂದ್ರಿತ ಒಂದು ವಿಧಾನ. ಹಾಗಾಗಿ ಏನಂದ್ರೆ ಇಲ್ಲಿ ಮಕ್ಕಳು ಏನಂದ್ರ ಆಸಕ್ತಿ, ಅನುಭವ, ಸೃಜನಶೀಲತೆಯನ್ನ ಪ್ರೋತ್ಸಾಹಿಸಿ ಚಟುವಟಿಕೆ, ಪ್ರಯೋಗ, ಚರ್ಚೆ ಮೂಲಕ ಏನಂದ್ರ ಆಧುನಿಕ ವಿಧಾನಗಳಲ್ಲಿ ನಡೀತಕ್ಕಂಥ ಒಂದು ಶಿಕ್ಷಣವೇ ಯಾವುದು ಅಂದ್ರ ಪ್ರಗತಿಶೀಲ ಶಿಕ್ಷಣ. ಹಾಗಾದ್ರೆ ಇದರ ಒಂದು ಪರಿಕಲ್ಪನೆ ಅಂತಕ್ಕಂಥದ್ದು ಪ್ರಶ್ನೆ. ಶಿಕ್ಷಣ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕನೇ ಪ್ರಧಾನ. ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳು ಹೊಂದಿದೆ ಎಂಬ ಕಲ್ಪನೆ, ವಿಷಯ ಕೇಂದ್ರಿತ ಕಲಿಕೆಗೆ ಅವಕಾಶ, ಅಭಿಪ್ರೇರಣೆಯ ವಿಕಾಸ ಮತ್ತು ಪ್ರತಿ ಮಗುವಿನ ಮೌಲ್ಯಾಂಕನ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಯ್ಕೆ ನಂಬರ್ 2ನೇದು. ಈಗಾಗಲೇ ನೋಡಿದಂತೆ ಇಲ್ಲಿ ಪ್ರಗತಿಶೀಲ ಶಿಕ್ಷಣದಲ್ಲಿ ಮಗು ಏನಂದ್ರೆ ಸ್ವತಃ ಕಲಿತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಶಿಕ್ಷಕರು ಏನಂದ್ರೆ ಕೇವಲ ಮಾರ್ಗದರ್ಶಕರಾಗಿರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಪ್ರತಿ ಮಗುವು ಕಲಿಕೆಯ ಸಾಮರ್ಥ್ಯ ಹೊಂದಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆ. ಇಲ್ಲಿ ಕೇವಲ ಪಾಠ ಓದ್ತಕ್ಕಂಥದ್ದು ಬರಿತಕ್ಕಂಥದ್ದು ಶಿಕ್ಷಣವಲ್ಲ. ಮೊದಲಿಗೆ ನಾನು ಹೇಳಿದೆ, ಇಲ್ಲಿ ಮಕ್ಕಳು ಏನಂದ್ರೆ ಚಟುವಟಿಕೆಯ ಮೂಲಕ ಅಂದ್ರೆ ಮಕ್ಕಳು ಆಸಕ್ತಿ, ಅನುಭವ, ಸೃಜನಶೀಲತೆಯನ್ನು ಪ್ರೋತ್ಸಾಹಿಸಿ ಅವರಿಗೆ ಚಟುವಟಿಕೆ ಆಗಿರ್ಬೋದು, ಪ್ರಯೋಗ ಮೂಲಕ, ಚರ್ಚೆ ಮೂಲಕ ಏನಂದ್ರ ಆಧುನಿಕ ವಿಧಾನಗಳಿಂದ ನಡೀತಕ್ಕಂಥ ಒಂದು ವಿಧಾನ. ಇಲ್ಲಿ ಏನದಂದ್ರ ಪ್ರತಿ ಮಗು ಏನಂದ್ರ ಕಲಿಕೆಯ ಸಾಮರ್ಥ್ಯ ಹೊಂದಿದೆ ಅಂತಕ್ಕಂಥ ಒಂದು ಕಲ್ಪನೆ ಏನಂದ್ರ ಪ್ರಮುಖ ಕಲ್ಪನೆ ಆಗಿರ್ತಕ್ಕಂಥ ನೋಡ್ತೀವಿ. ಅಂದ್ರೆ ಶಿಕ್ಷಕರು ಇಲ್ಲಿ ಪ್ರಶ್ನೆಯನ್ನ ಕೇಳಿದಾಗ ಮಕ್ಕಳು ಗುಂಪಿನಲ್ಲಿ ಚರ್ಚೆಯನ್ನ ಮಾಡಿ ಆಲೋಚನೆಯನ್ನ ಮಾಡಿ ಏನಂದ್ರೆ ಇಲ್ಲಿ ಉತ್ತರವನ್ನು ನೀಡತಕ್ಕಂಥದ್ದಾಗಿರ್ಬೋದು.
ಇವೆಲ್ಲ ಏನಂದ್ರೆ ಸೃಜನಶೀಲತೆಗೆ ಪ್ರೋತ್ಸಾಹಿಸ್ತಕ್ಕಂಥ ನೋಡ್ತೀವಿ. ಚಟುವಟಿಕೆಯ ಮೂಲಕ, ಪ್ರಯೋಗ ಮೂಲಕ ಏನಂದ್ರೆ ಇಲ್ಲಿ ಆಧುನಿಕ ವಿಧಾನದಿಂದ ನಡೀತಕ್ಕಂಥ ನೋಡ್ತೀವಿ ಒಂದು ಪ್ರಗತಿಶೀಲ ಶಿಕ್ಷಣ. ಹಾಗಾಗಿ ಇದರ ಒಂದು ಪ್ರಮುಖ ಪರಿಕಲ್ಪನೆ ಅಂದರೆ ಪ್ರತಿಯೊಂದು ಮಗು ಏನಂದ್ರೆ ಕಲಿತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿದೆ ಅಂತಕ್ಕಂಥದ್ದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಯ್ಕೆ ನಂಬರ್ 2ನೇದು. ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯವನ್ನ ಹೊಂದಿದೆ ಎಂಬ ಕಲ್ಪನೆ. ನೆಕ್ಸ್ಟ್, ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ. ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಶಿಕ್ಷಕರಿಗೆ ಮಲ್ಟಿಪಲ್ ಇಂಟೆಲಿಜೆಂಟ್ ಏಕೆ ಅವಶ್ಯಕತೆ ಇರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗ್ತಕ್ಕಂಥ ನೋಡ್ತೀವಿ. ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿಯ ಕಲ್ಪನೆ ಒಂದು ಮುಖ್ಯವಾದ ಉಪಯೋಗ. ಹಾಗಾದ್ರೆ ತರಗತಿಯಲ್ಲಿ ನೋಡ್ತೀವಿ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಕಲಿಯುವುದಿಲ್ಲ. ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಇರ್ತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಯನ್ನು ಕೊಡ್ತಾ ಬರ್ತಾ ಇದ್ದೀನಿ ನಾನು. ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಇರ್ತಕ್ಕಂಥದ್ದು ನೋಡ್ತೀವಿ, ಅವರಿಗೆ ಹಾಡಿನ ಮೂಲಕ ಕಲಿಸಬೇಕು. ಕೆಲವು ವಿದ್ಯಾರ್ಥಿಗಳೇನಂದ್ರೆ ಚಿತ್ರ ನೋಡಿದವರಿಗೆ ಇಷ್ಟವನ್ನು ಪಡ್ತಕ್ಕಂಥ ನೋಡ್ತೀವಿ, ಅವರಿಗೆ ಚಿತ್ರದ ಮೂಲಕ ಚಾರ್ಟ್ ತೋರ್ಸಕ್ಕಂಥದ್ದಾಗಿರ್ಬೋದು, ಡೈಗ್ರಾಮ್ಗಳನ್ನು ಬಳಸಿ ಅವರಿಗೆ ಕಲಿಸ್ಬೇಕು. ಕೆಲವು ವಿದ್ಯಾರ್ಥಿಗಳಿಗೆ ಏನಂದ್ರೆ ಕಥೆಯ ಮೂಲಕ ಕಲಿಬೇಕಂತಕ್ಕಂಥ ನೋಡ್ತೀವಿ. ಅವ್ರಿಗೆ ಏನಂದ್ರೆ ಅವರ ಆಸಕ್ತಿಗೆ ಅನುಗುಣವಾಗಿ ಏನಂದ್ರೆ ಕಥೆಯ ಮೂಲಕ ಕಲಿಸ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಏನಂದ್ರೆ ಶಿಕ್ಷಕರು ಏನಂದ್ರೆ ಮಕ್ಕಳ ಆಸಕ್ತಿ ಆಗಿರ್ಬೋದು, ಅವರ ಅಭಿರುಚಿಯನ್ನ ಗುರುತಿಸಿ ಅವರಿಗೆ ಸೂಕ್ತ ಕಲಿಕೆಯ ವಿಧಾನಗಳನ್ನ ಆಯ್ಕೆ ಮಾಡಿ ಬೋಧಿಸಲು ಏನಂದ್ರೆ ಈ ಒಂದು ಬಹು ಆಯಾಮ ಬುದ್ಧಿಶಕ್ತಿ ಏನದಂದ್ರೆ ಸಹಾಯವನ್ನ ಆಗ್ತಕ್ಕಂಥ ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಕ್ಕಳ ಆಸಕ್ತಿ, ಅಭಿರುಚಿಯನ್ನ ಗುರುತಿಸಿ ಅವರಿಗೆ ಸೂಕ್ತ ಕಲಿಕೆಯ ವಿಧಾನಗಳನ್ನ ಗುರುತಿಸಲು ಏನದಂದ್ರೆ ಈ ಒಂದು ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯನ್ನ ಬಹಳಷ್ಟು ಉಪಯೋಗ ಆಗಿರ್ತಕ್ಕಂಥ ನೋಡ್ತೀವಿ. ಆಯ್ಕೆಗಳನ್ನು ನೋಡ್ತೀವಿ. ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನ ತಿಳಿಯುವುದು ಅಂತಕ್ಕಂಥದ್ದು. ಅದೇ ರೀತಿ ಆಯ್ಕೆ 2ನೇ ನೋಡ್ತೀವಿ. ಪ್ರತಿ ಮಗುವಿನ ವ್ಯಕ್ತಿತ್ವ ವಿಕಾಸವನ್ನ ಮೌಲ್ಯಾಂಕನವನ್ನ ಮಾಡುವುದು. ಮಕ್ಕಳ ಶೈಕ್ಷಣಿಕ ಕಾರ್ಯನಿರ್ವಹಣೆಯನ್ನ ಮೌಲ್ಯಮಾಪನ ಮಾಡುವುದು. ತಮ್ಮ ಸುಗಮಗಾರಿಕೆ ಪ್ರಕ್ರಿಯೆಯನ್ನ ಯೋಜಿಸುವುದು ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 1ನೇದು. ಮಕ್ಕಳು ಹೇಗೆ ಕಲಿಯಲು ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯಲು ಈ ಒಂದು ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯು ಮುಖ್ಯ ಉಪಯೋಗವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನೇದು. ಅಂದ್ರೆ ಮಕ್ಕಳ ಆಸಕ್ತಿ ಮತ್ತು ಅಭಿರುಚಿಯನ್ನು ಗುರುತಿಸಿ ಅವರಿಗೆ ಸೂಕ್ತ ಕಲಿಕೆಯ ಬೋಧನಾ ವಿಧಾನವನ್ನ ಆಯ್ಕೆ ಮಾಡಿ ಬೋಧಿಸಲು ಸಹಾಯ ಮಾಡ್ತಕ್ಕಂಥದ್ದು ನೋಡ್ತೀವಿ. ಬಹು ಆಯಾಮದ ಬುದ್ಧಿಶಕ್ತಿ ಇದು ಬಹು ಆಯಾಮದ ಬುದ್ಧಿಶಕ್ತಿ ಅಂದ್ರೆ ಏನು ಬೇರೆ ಅಲ್ಲ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನೇದು. ನೆಕ್ಸ್ಟ್, ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ವಿಭಿನ್ನತೆಗೆ ಒಂದು ಉದಾಹರಣೆ. ಹಾಗಾದ್ರೆ ಜ್ಞಾನಾತ್ಮಕ ಕೌಶಲ್ಯಗಳು ಯಾವುವು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಜ್ಞಾನಾತ್ಮಕ ಕೌಶಲ್ಯಗಳು ಅಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಕಲಿವಿನ ಕೌಶಲ್ಯ, ಕಲಿತಕ್ಕಂತಹ ಕೌಶಲ್ಯ, ವಿಚಾರ ಮಾಡ್ತಕ್ಕಂತಹ ಕೌಶಲ್ಯ, ಸೃಜನಶೀಲತೆಯ ಕೌಶಲ್ಯ, ಸಮಸ್ಯೆಗೆ ಪರಿಹಾರವನ್ನ ಮಾಡ್ತಕ್ಕಂತಹ ಕೌಶಲ್ಯ, ಗಣಿತದ ಲೆಕ್ಕಗಳನ್ನ ಬಿಡಿಸ್ತಕ್ಕಂಥದ್ದು ಕೌಶಲ್ಯ ಆಗಿರ್ಬೋದು, ತರ್ಕಬದ್ಧವಾಗಿ ಯೋಚಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಕೌಶಲ್ಯ ಆಗಿರ್ಬೋದು. ಇವಕ್ಕೆಲ್ಲ ಏನಂತೇಳಿ ಕರೀತಾರೆ ಅಂದ್ರೆ ಜ್ಞಾನಾತ್ಮಕ ಕೌಶಲ್ಯ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಹಾಗಾದ್ರೆ ವ್ಯಕ್ತಿ ಭಿನ್ನತೆಗೆ ಅಂತೇಳಿ ಒಂದು ಉದಾಹರಣೆ ಕೇಳಿರ್ತಕ್ಕಂಥ ನೋಡ್ತೀವಿ. ಇಲ್ಲಿ ಆಯ್ಕೆಗಳನ್ನು ನೋಡೋಣ. ಒಂದು ದೈಹಿಕ ಕಾರ್ಯವನ್ನ ಮಾಡುವುದು ಅಂದ್ರೆ ಇದು ದೇಹಕ್ಕೆ ಸಂಬಂಧಪಡ್ತಕ್ಕಂಥದ್ದಾಗ್ತಕ್ಕಂಥ ನೋಡ್ತೀವಿ. ಜ್ಞಾನಾತ್ಮಕಕ್ಕೆ ಇದು ಸಂಬಂಧ ಆಗುವುದಿಲ್ಲ. ಕೋಪವನ್ನು ವ್ಯಕ್ತಪಡಿಸುವುದು ಇದು ಭಾವನಾತ್ಮಕಕ್ಕೆ ಸಂಬಂಧವನ್ನ ಪಡ್ತಕ್ಕಂಥ ನೋಡ್ತೀವಿ. ಮೋಟರ್ ಸೈಕಲ್ ಚಲಾಯಿಸುವುದು ಇದು ದೇಹಕ್ಕೆ ಮತ್ತು ಇದು ಸಂಬಂಧಿಸ್ತಕ್ಕಂಥ ನೋಡ್ತೀವಿ. ಅದೇ ರೀತಿ ಕಲಿಕೆಯ ವೇಗ ಅಂತಕ್ಕಂಥದ್ದು ಈಗಾಗಲೇ ಹೇಳಿದಂತೆ ಜ್ಞಾನಾತ್ಮಕ ಕೌಶಲ್ಯದಲ್ಲಿ ಬರ್ತಕ್ಕಂಥದ್ದು. ಕಲಿಯುವ ಕೌಶಲ್ಯ ಕೂಡ ಒಂದಾಗಿರ್ತಕ್ಕಂಥ ನೋಡ್ತೀವಿ. ಕಲಿಕೆಯ ವೇಗ ಅಂದಾಗ ಇಲ್ಲಿ ವ್ಯಕ್ತಿ ವಿಭಿನ್ನತೆ ಹೇಗಾಗ್ತದೆ ಅಂದ್ರೆ ಕೆಲವು ಮಕ್ಕಳು ಏನಂದ್ರೆ ವೇಗವಾಗಿ ಕಲಿತಕ್ಕಂಥ ನೋಡ್ತೀವಿ, ಕೆಲವು ಮಕ್ಕಳು ನಿಧಾನವಾಗಿ ಕಲಿತಕ್ಕಂಥ ನೋಡ್ತೀವಿ. ಹಾಗಾದ್ರೆ ವ್ಯಕ್ತಿ ವಿಭಿನ್ನತೆಗೆ ಒಂದು ಉದಾಹರಣೆ ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಂಬರ್ 4ನೇದು ಅಥವಾ ಆಪ್ಷನ್ ನಂಬರ್ 4ನೇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥ ನೋಡ್ತೀವಿ. ಕಲಿಕೆಯ ವೇಗ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ. ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ. ಹಾಗಾದ್ರೆ ಲಿಂಗ ತಾರತಮ್ಯ
ಲಿಂಗ ತಾರತಮ್ಯ ಅಂದ್ರೆ ಹುಡುಗ ಹುಡುಗಿಯರನ್ನ ಸಮಾನವಾಗಿ ನೋಡದೆ ತರಗತಿಯಲ್ಲಿ ಲಿಂಗದ ಆಧಾರದ ಮೇಲೆ ವ್ಯತ್ಯಾಸವನ್ನ ಮಾಡ್ತಕ್ಕಂಥದಕ್ಕೆ ಏನಂತೇಳಿ ಕರೀತಾರಂದ್ರ ಲಿಂಗ ತಾರತಮ್ಯ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಕೇವಲ ಏನಂದ್ರ ಹುಡುಗರಿಗೆ ಹೆಚ್ಚು ಕ್ರೀಡೆ ಆಟಗಳಲ್ಲಿ ಅವಕಾಶವನ್ನ ಹೆಚ್ಚು ನೀಡುವುದು, ಅದೇ ರೀತಿಯಾಗಿ ನೃತ್ಯ ಡಾನ್ಸ್ ಅಥವಾ ಕಲೆಗಳು ಬಂದಾಗ ಏನಂದ್ರೆ ಹುಡುಗಿಯರಿಗೆ ಮಾತ್ರ ಏನಂದ್ರ ಅವಕಾಶವನ್ನ ನೀಡುವುದು. ಈ ರೀತಿ ಒಂದು ಲಿಂಗ ತಾರತಮ್ಯವನ್ನ ಮಾಡ್ತಕ್ಕಂಥದಕ್ಕೆ ಏನಂತೇಳಿ ಕರೀತಾರಂದ್ರ ತರಗತಿಯಲ್ಲಿ ಲಿಂಗ ತಾರತಮ್ಯ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗ್ತದಂದ್ರ ಕಲಿಕೆ ಏನಂದ್ರ ನಿಧಾನವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಕೆಲವರಿಗೆ ಅವಕಾಶವನ್ನ ಸಿಗ್ತಕ್ಕಂಥದ್ದು ನೋಡ್ತೀವಿ, ಇನ್ನು ಕೆಲವರಿಗೆ ಏನಂದ್ರ ಅವಕಾಶವನ್ನ ಸಿಗುವುದಿಲ್ಲ. ಹಾಗಾಗಿ ಏನದಂದ್ರೆ ಇಲ್ಲಿ ಪ್ರತಿಭೆಗಳು ಬೆಳೆಯುವುದಿಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ರೀತಿ ಮಾಡೋದ್ರಿಂದ ಏನಾಗ್ತದಂದ್ರ ಮಕ್ಕಳಲ್ಲಿ ತಪ್ಪು ಕಲ್ಪನೆ ಬೆಳೀತಾ ಬರ್ತಕ್ಕಂಥದ್ದು ನೋಡ್ತೀವಿ. ಆಯ್ಕೆಗಳನ್ನು ನೋಡ್ತೀವಿ. ತರಗತಿಯಲ್ಲಿ ಲಿಂಗ ತಾರತಮ್ಯ ಒಂದು ಪರಿಣಾಮ ಅಂದಾಗ ಆಯ್ಕೆಗಳನ್ನು ನೋಡ್ತೀವಿ. ಅದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನ ಬೆಳೆಸುತ್ತದೆ ಅಂತಕ್ಕಂಥದ್ದು, ಹುಡುಗ ಮತ್ತು ಹುಡುಗಿಯರಿಗೆ ವಿಭಿನ್ನ ಅವಕಾಶಗಳನ್ನು ಸೃಷ್ಟಿಸುತ್ತದೆ, ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನ ಮಿತಿಗೊಳಿಸುತ್ತದೆ, ಕಲಿಕೆಯನ್ನ ಉತ್ತೇಜಿಸುತ್ತದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 2ನೇದು. ಹುಡುಗರು ಮತ್ತು ಹುಡುಗಿಯರಿಗೆ ವಿಭಿನ್ನ ಅವಕಾಶಗಳನ್ನ ಸೃಷ್ಟಿಸುತ್ತದೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಇದೊಂದು ಪರಿಣಾಮ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 2ನೇದು. ನೆಕ್ಸ್ಟ್